ಪ್ರೈಸ್ ದಿ ಲಾರ್ಡ್. ಈ ದಿನದ ದೇವರ ವಾಕ್ಯ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 7ನೇ ವಾಕ್ಯ. ನೀವು ಕೆಟ್ಟದ್ದೇನು ಮಾಡಬಾರದೆಂದು ನಾವು ದೇವರನ್ನು ಪ್ರಾರ್ಥಿಸುತ್ತೇವೆ. ಇದರಲ್ಲಿ ನಾವೇ ಯೋಗ್ಯರಾಗಿ ತೋರಿ ಬರಬೇಕೆಂಬುದು ನಮ್ಮ ಉದ್ದೇಶವಲ್ಲ. ನಾವು ಅಯೋಗ್ಯರೆನಿಸಿಕೊಂಡವರು ನೀವು ಒಳ್ಳೆಯದನ್ನು ಮಾಡುವವರಾಗಬೇಕೆಂಬುದೇ ನಮ್ಮ ಉದ್ದೇಶ ಎಂಬುದಾಗಿ ಅಪೊಸ್ತಲನಾಗಿ ಪೌಲನಲ್ಲಿ ಬರೆದಿದ್ದಾರೆ. ಹಾಗಾದ್ರೆ ದೇವರ ಸಮ್ಮುಖದಲ್ಲಿ ನಾವು ಏನಕ್ಕೆ ದೇವರ ವಾಕ್ಯವನ್ನು ಬೋಧಿಸ್ತೇವೆ, ಪ್ರಾರ್ಥನೆ ಮಾಡ್ತೇವೆ ಅಂದ್ರೆ ನಾವು ಯೋಗ್ಯರೆಂದು ಎನಿಸಿಕೊಂಡು ನಿಮ್ಮಲ್ಲಿ ಒಂದು ಬಿರುದನ್ನು ಹೊಂದಿಕೊಂಡು ಅಯ್ಯೋ ಅವನು ಯೋಗ್ಯನೋ ಪರಿಶುದ್ಧನೋ ಅಂತ ಹೆಸರು ಓದೋದಕ್ಕಾಗಿ ಅಲ್ಲ. ನೀವು ಪರಿಶುದ್ಧರಾಗಿ ದೇವರ ಸಮ್ಮುಖದಲ್ಲಿ ನಿಮ್ಮನ್ನು ತಿದ್ದುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಉದ್ದೇಶದಿಂದಲೇ ದೇವರ ವಾಕ್ಯವನ್ನು ಆತನ ಆಜ್ಞೆಯನ್ನು ಬೋಧಿಸುವವರಾಗಿದ್ದೇವೆ. ಒಬ್ಬ ಸಹೋದರನು ಹೇಳ್ದ, ಅಣ್ಣ ನಿಮ್ಮ ವಾಕ್ಯವನ್ನು ಕೇಳಿ ಕೆಲವರು ಹೇಳ್ತಾರೆ ಅವನೇನು ದೊಡ್ಡ ಯೋಗ್ಯನಾ, ಅವನೇನು ಪರಿಶುದ್ಧನಾ, ಆ ರೀತಿಯಾಗೆಲ್ಲ ಮಾತಾಡ್ತಾರೆ. ಅವ್ರಿಗೆ ನಾನು ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ದೇವರು ಎಲ್ಲವನ್ನು ಬಲ್ಲವರಾಗಿದ್ದಾರೆ. ಆದ್ರಿಂದ ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ, ನಿಮ್ಮನ್ನು ನೀವು ಕಾದುಕೊಳ್ಳಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಗಾಡ್ ಬ್ಲೆಸ್ ಯು ಆಲ್.